ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಎಚ್ಡಿಕೆ ನಡುವೆ ನಡೀತಾ ಇದ್ದಂತಹ ಕೈಗಾರಿಕೆ ವಿಚಾರದ ಫೈಟ್ ಈಗ ತಾರಕಕ್ಕೇರ್ತಾ ಇದೆ. ಮಂಡ್ಯದಲ್ಲಿ ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ, ಬಟ್ ಜಾಗ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಕ್ಕೆ ಗಣಿಗ ರವಿ ಸವಾಲ್ ಹಾಕಿದ್ದಾರೆ. ಜಾಗ ನಾವು ತೋರಿಸ್ತೀವಿ, ಇಂಡಸ್ಟ್ರಿ ಯಾವಾಗ ತರ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಮೂಲಕ ತಾರಕಕ್ಕೇರ್ತಾ ಇದೆ ಮಂಡ್ಯದ ರಾಜಕಾರಣ. ಡೀಟೇಲ್ಸ್ ಇದೆ ನೋಡೋಣ. ಮಂಡ್ಯದಲ್ಲಿ ಎಚ್ಡಿಕೆ ವರ್ಸಸ್ ಕಾಂಗ್ರೆಸ್ ಫೈಟ್. ಕೈಗಾರಿಕಾ ಸ್ಥಾಪನೆಗೆ ಭರವಸೆ ಕೊಟ್ಟಿದ್ದ ಎಚ್ಡಿಕೆ ಇದೀಗ ಇಂಡಸ್ಟ್ರಿಗೆ ಭೂಮಿ ಇಲ್ಲ ಎಂದ ಎಚ್ಡಿಕೆ ವಿರುದ್ಧ ಕಿಡಿ. ಮಂಡ್ಯ ಕಳೆದ ಲೋಕಸಭೆ ಚುನಾವಣೆ ಜಿದ್ದಾಜಿದ್ದಿನ ಕಣವಾಗಿತ್ತು. ಜಿಲ್ಲೆಯಲ್ಲಿ 7ರಲ್ಲಿ 6 ಕಾಂಗ್ರೆಸ್ ಶಾಸಕರಿದ್ರು. ಭಾರೀ ಬಹುಮತದಿಂದ ಎಚ್.ಡಿ. ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆಯಾದ್ರು. ಜೊತೆಗೆ ಕೇಂದ್ರ ಸಚಿವರು ಆದ್ರು. ಇದರಿಂದ ಸಹಜವಾಗಿ ಜಿಲ್ಲೆಗೆ ಕೇಂದ್ರದಿಂದ ಸಾಕಷ್ಟು ಅನುದಾನ ಬರುವ ನಿರೀಕ್ಷೆ ಕೂಡ ಬೆಟ್ಟದಷ್ಟಿದೆ. ಈ ನಡುವೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡ್ತೀನಿ ಅನ್ನೋ ಭರವಸೆಯನ್ನ ಎಚ್ಡಿಕೆ ಕೊಟ್ಟಿದ್ರು. ಈ ಭರವಸೆ ವರ್ಷವಾದ್ರೂ ಈಡೇರ್ಲಿಲ್ಲ. ಹೀಗಾಗಿ ಎಚ್ಡಿಕೆ ವಿರುದ್ಧ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಲು ಶುರು ಮಾಡಿದ್ರು. ಈ ವೇಳೆ ಎಚ್ಚೆತ್ತುಕೊಂಡ ಎಚ್ಡಿಕೆ ಕಾಂಗ್ರೆಸ್ ವಿರುದ್ಧವೇ ಪ್ರತ್ಯಾಸ್ತ್ರ ಪ್ರಯೋಗ ಮಾಡಿದ್ರು. ನಾನು ಇಂಡಸ್ಟ್ರಿ ತರಲು ಸಿದ್ಧ, ಆದ್ರೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಿಲ್ಲ. ಜೊತೆಗೆ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಜಾಗವೇ ಇಲ್ಲ ಅಂತ ಎಚ್ಡಿಕೆ ಹೇಳೋಕೆ ಶುರು ಮಾಡಿದ್ರು. ಮತ್ತೊಂದೆಡೆ ನಮ್ಮಲ್ಲಿ ಸಿದ್ಧಪಡಿಸಿದ ಭೂಮಿ ಇಲ್ಲ ಅಂತ ಸದನದಲ್ಲೂ ಉತ್ತರ ಕೊಟ್ಟಿದ್ದು ಎಚ್ಡಿಕೆಗೆ ಹಾಗೂ ಜೆಡಿಎಸ್ ನಾಯಕರಿಗೆ ಅಸ್ತ್ರವಾಗಿ ಹೋಗಿದೆ. ಇದೇ ವಿಚಾರ ಇಟ್ಕೊಂಡು ಟೀಕೆ ಶುರು ಮಾಡಿದ್ರು. 100 ಎಕರೆ ಜಾಗ ಕೊಡಿಸುತ್ತೇನೆ, ಇಂಡಸ್ಟ್ರಿ ತರ್ತೀರಾ? ಕುಮಾರಸ್ವಾಮಿಗೆ ಮಂಡ್ಯ ಶಾಸಕ ರವಿ ಗಣಿಗ ಸವಾಲು. ಇಂಡಸ್ಟ್ರಿಗೆ ಜಾಗ ಕೊಡ್ತೀನಿ ಅಂತ ಪದೇ ಪದೇ ಹೇಳ್ತಿದ್ದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಇದೀಗ 100 ಎಕರೆ ಜಾಗವನ್ನ ಗುರುತು ಮಾಡಿ ಆ ಸ್ಥಳವನ್ನ ಜಿಲ್ಲಾಧಿಕಾರಿ ಜೊತೆಗೆ ಪರಿಶೀಲನೆ ಮಾಡಿದ್ದಾರೆ. ಮಂಡ್ಯದ ಸಾತನೂರು ಅಂದ್ರೆ ಎಕ್ಸ್ಪ್ರೆಸ್ ಹೈವೇಗೆ ಹೊಂದಿಕೊಂಡಂತೆ ಇರುವ ಕಾಡಾ ಜಾಗವನ್ನ ಕೊಡುತ್ತೇವೆ. ಸರ್ಕಾರಕ್ಕೆ ಸಂಬಂಧಪಟ್ಟ ಕಂಪನಿ ಅರ್ಜಿ ಹಾಕಿದ್ರೆ ಈ ವಿಚಾರವನ್ನ ಕ್ಯಾಬಿನೆಟ್ನಲ್ಲಿಟ್ಟು 100 ಎಕರೆ ಜಾಗ ಕೊಡಿಸುತ್ತೇನೆ. ಹೆಚ್ಚುವರಿ ಬೇಕಾದರೂ ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತೇವೆ. ಈಗ ನೀವು ಯಾವಾಗ ಇಂಡಸ್ಟ್ರಿ ತರ್ತೀರಾ ಹೇಳಿ ಅಂತ ಎಚ್ಡಿಕೆಗೆ ಗಣಿಗ ರವಿಕುಮಾರ್ ಸವಾಲ್ ಹಾಕಿದ್ದಾರೆ. ಮಂಡ್ಯಕ್ಕೆ ಕಾರ್ಖಾನೆ ಬರಬೇಕು ಅಂತೇಳಿ, ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು ಸಾತ್ನೂರು ಫಾರ್ಮಲ್ಲಿ ಕಾಡಾಗೆ ಸಂಬಂಧಿಸಿದ 90 ಎಕರೆ ಜಾಗ, ಸರ್ವೆ ನಂಬರ್ 257ರಲ್ಲಿ ಭಾಳ ನೀಟಾಗಿದೆ. 3 ಕಡೆ ರಸ್ತೆ ಮಾಡ್ಬೋದು. ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ನಾವು ಮೀಸಲಿಡೋಣ ಅಂತೇಳಿ ಬಂದಿದ್ದೀವಿ. ನೀವು ಕಾರ್ಖಾನೆ ತರ್ತೀವಿ ಅಂದರೆ ನಾವು ಅಕ್ವಿಜಿಷನ್ ಮಾಡಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹತ್ರ ಇಲ್ಲದೆ ಇರುವಾಗ, ನಿಮ್ಮ ಹತ್ರ ಇಲ್ಲದೆ ಇರೋದನ್ನು ನಾನು ಇದೆ ಅಂತ ಯಾಕೆ ಸುಳ್ಳು ಹೇಳ್ಬೇಕು ಅವರು? ಎಸ್, ನಾನೀಗ ಜಾಗ ನೋಡಿದ್ದೀನಿ, ಕ್ಯಾಬಿನೆಟಲ್ಲಿಟ್ಟು ಕೊಡೋಕೆ ರೆಡಿ ಇದ್ದೀವಿ. ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಮಾಡಿ ಅಂತ ಹೇಳ್ತೀನಿ. ಇಷ್ಟು ದಿನ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಿದ್ದ ಇಂಡಸ್ಟ್ರಿ ಫೈಟ್ ವಿಚಾರ ಮತ್ತೊಂದು ಹಂತ ತಲುಪಿದ್ದು, ಇದಕ್ಕೆ ಎಚ್ಡಿಕೆ ಉತ್ತರ ಸಾಕಷ್ಟು ಕುತೂಹಲ ಮೂಡಿಸಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.